ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಮುಖ್ಯವಾದಂಥ ಕಾನ್ಸೆಪ್ಟ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ಸ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಎರಡು ಮೆಥಡ್ ಬರುತ್ತೆ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ಇನ್ನೊಂದು ಲಾಂಗ್ ಡಿವಿಷನ್ ಮೆಥಡು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಫಸ್ಟ್ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಗಾಗಲೇ ತುಂಬ ಸತಿ ಹೇಳಿದ್ದೀನಿ, ಮತ್ತು ಹೇಳ್ತಾ ಇದ್ದೀನಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನು? ಪ್ರೈಮ್ ನಂಬರ್ಸನ್ನು ಯೂಸ್ ಮಾಡಿಕೊಂಡು ನಾವು ಫ್ಯಾಕ್ಟರ್ಸ್ನ ಕಂಡುಹಿಡಿತಾ ಹೋಗ್ತೀವಿ. ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಇದನ್ನು ನಾವು ಫ್ಯಾಕ್ಟರ್ಸ್ ಕಂಡುಹಿಡಿಯುವಾಗ ನಾವು ಬರೀ ಪ್ರೈಮ್ ನಂಬರ್ಸ್ನ ಯೂಸ್ ಮಾಡಬೇಕು. ಓಕೆನಾ? ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಯೂಬ್ ರೂಟ್ಸ್ ಮಾಡುವಾಗ ಹೇಳ್ತೀನಿ. ನಮಗೆ ಕ್ಯೂಬ್ ರೂಟ್ಸ್ ಮಾಡುವಾಗ ನಾವು ಏನು ಮಾಡಿದ್ವಿ, ಡಿವೈಡ್ ಮಾಡ್ತೀವಿ ಪ್ರೈಮ್ ನಂಬರ್ಸಿಂದ. ಸೊ ಒಂದೇ ಸೇಮ್ ನಂಬರು 3 ಸತಿ ರಿಪೀಟ್ ಆಗಬೇಕು, ಅದನ್ನೊಂದು ಗ್ರೂಪ್ ಮಾಡ್ತಾ ಇದ್ವಿ. ಬಟ್ ಈ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸಲ್ಲಿ ಏನಾಗುತ್ತೆ, ಸೇಮ್ ನಂಬರು 2 ಸತಿ ರಿಪೀಟ್ ಆಗೋದು ಒಂದು ಗ್ರೂಪ್ ಮಾಡಬೇಕು ನಾವು. ಓಕೆನಾ? ಸೊ ಹೇಗೆ ಅಂತ ಹೇಳ್ತೀನಿ, ಗಮನವಿಟ್ಟು ನೋಡ್ಕೊಳ್ಳಿ. ಸೊ ನಾವು 729 ಇದ್ರ ಸ್ಕ್ವೇರ್ ರೂಟ್ ಕಂಡುಹಿಡಬೇಕು. ಸೊ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಲಿಕ್ಕೆ ಫಸ್ಟ್ ನಮಗೆ ಡಿವೈಸಬಿಲಿಟಿ ರೂಟ್ ಗೊತ್ತಿರಬೇಕು. ರೂಟ್ ಗೊತ್ತಿರಬೇಕು. ಸೊ ಲಾಸ್ಟ್ ನಂಬರು 9 ಇದೆ, ಇದು ಆಡ್ ನಂಬರು. ಸೊ ಆಡ್ ನಂಬರ್ ಆಗಿ ನಮಗೆ 2 ಇಂದ ಡಿವೈಡ್ ಮಾಡಕ್ಕೆ ಬರಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3. ಸೊ 3 ಇಂದ ಡಿವೈಡ್ ಆಗಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು? ಸೊ 3 ಡಿವೈಸಿಬಿಲಿಟಿ ರೂಲ್ ಏನು? ಕೊಟ್ಟಿರೋಂಥ ನಂಬರ್ನ 3 ನಂಬರ್ನ ಆ್ಯಡ್ ಮಾಡಬೇಕು. ಈ 3 ನಂಬರ್ ಸ್ಪ್ಲಿಟ್ ಮಾಡಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಒಂದು ಆನ್ಸರ್ ಸಿಗುತ್ತೆ, ಅದು 3 ಟೇಬಲ್ಸಲ್ಲಿ ಬರಬೇಕು. ಹಾಗಾದರೆ 3 ಡಿವೈಡ್ ಆಗುತ್ತೆ ಅಂತ ಅರ್ಥ. ಓಕೆನಾ? ಸೊ ಫಸ್ಟ್ ನಾನು ಏನು ಮಾಡಿದೆ, 2 ಅಲ್ಲಿ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿದೆ. ಸೊ 2 ಡಿವೈಸಿಬಿಲಿಟಿ ರೂಲ್ ಏನು? ಲಾಸ್ಟ್ ನಂಬರ್ ಈವನ್ ನಂಬರ್ ಆಗಿರಬೇಕು. ಬಟ್ ಇಲ್ಲಿ ಆಡ್ ನಂಬರ್ ಇದೆ, ಸೊ 2 ಇಂದ ಡಿವೈಡ್ ಆಗಲ್ಲ. ಸೊ ನಾನು 3 ಇಂದ ಹೋಗ್ತಾ ಇದ್ದೀನಿ. ಸೊ 3 ಏನು ಮಾಡಬೇಕು, ಆ್ಯಡ್ ಮಾಡ್ಬೇಕಂತ ಇದೆ. 7 + 2 9, 9 + 9 18. 18 ಅನ್ನೋದು 3 ಟೇಬಲ್ಸಲ್ಲಿ ಬರುತ್ತಲ್ವಾ? ಸೊ ಹಾಗಾದರೆ ಈ ನಂಬರು 3 ಇಂದ ನಾವು ಡಿವೈಡ್ ಮಾಡ್ಬೋದು. ಓಕೆನಾ? ಬನ್ನಿ. ಸೊ ಇವಾಗ 3 ಫಸ್ಟ್ ನಂಬರು 7 ಇದೆ. ಸೊ 3 ಟೇಬಲ್ಸಲ್ಲಿ 7 ಬರಲ್ಲ. ಸೊ 3 2s 6 ಬರುತ್ತೆ. ರಿಮೈಂಡರ್ ಎಷ್ಟು? 1. ರಿಮೈಂಡರ್ 1 ಉಳಿತು. ನೆಕ್ಸ್ಟ್ ನಂಬರ್ 2 ಇದೆ, ರಿಮೈಂಡರ್ 1 ಉಳಿತು. 3 2 6 ಆಯಿತು. 7 6 1, ರಿಮೈಂಡರ್ 1 ಉಳಿತು. ಪಕ್ಕದಲ್ಲಿ 2 ಇದೆ. ಸೊ 12 ಆಗುತ್ತೆ. 12 ಅಂದರೆ 3 4s 12. ನೆಕ್ಸ್ಟ್ 9 ಇದೆ, 3 3s 9. ಓಕೆನಾ? ನೆಕ್ಸ್ಟ್ ಅಗೇನ್ ಲಾಸ್ಟ್ ನಂಬರ್ ಆಡ್ ನಂಬರ್ ಇದೆ, 2 ಇಂದ ಡಿವೈಡ್ ಆಗಲ್ಲ. 3 ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ. 2 + 4 6, 6 + 3 9. ಸೊ 9 3 ಟೇಬಲ್ಸಲ್ಲಿ ಬರುತ್ತಲ್ವಾ? ಸೊ 3 8s 24, 3 1s 3. ಅಗೇನ್ 81 3 ಇಂದ ಡಿವೈಡ್ ಆಗುತ್ತೆ. ಓಕೆನಾ? 8 + 1 9 ತಾನೆ. ಸೊ 9 3 ಟೇಬಲ್ಸಲ್ಲಿ ಬರುತ್ತಲ್ವಾ? ಸೊ ಹಾಗಾದರೆ 3 ಇಂದ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ನಂಬರ್ ಈಸ್ 8. 8 ಬರಲ್ಲ, ಬಟ್ 3 2s 6. 8ಅಲ್ಲಿ 6 ಹೋದರೆ ರಿಮೈಂಡರ್ 2. ಇಲ್ಲಿ 1 ಇದೆ, 2 ಜೊತೆ 1 ಸೇರಿದ್ರೆ 21 ಆಯಿತು. ಸೊ 3 7s 21, ದೆನ್ 3 9s 27, 3 3s 9. ಈಗ ಗ್ರೂಪ್ ಮಾಡಬೇಕು. ಸೇಮ್ ನಂಬರ್ 2 ಸತಿ ರಿಪೀಟ್ ಆಗಬೇಕಲ್ವಾ? ಇದೊಂದು ಗ್ರೂಪ್ ಆಯಿತು, ಇದೊಂದು ಗ್ರೂಪ್ ಆಯಿತು, ಇದೊಂದು ಗ್ರೂಪ್ ಆಯಿತು. ಸೊ ಸೇಮ್ ನಂಬರ್ 2 ಸತಿ ಬಂತಲ್ವಾ? ಕರೆಕ್ಟಾಗಿ ಯಾವುದೂ ಒಂದು ನಂಬರ್ ಎಕ್ಸ್ಟ್ರಾ ಬಂದಿಲ್ಲ ಅಲ್ವಾ? ಸೊ ಈಗ ಸ್ಕ್ವೇರ್ ರೂಟ್ ಆಫ್ 729 is equal to 3 into 3 into 3 into 3 into 3, 6. ಇದೊಂದು 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 ಅಲ್ವಾ? ಸೊ ಕಾಮನ್ ತೆಗೆ. ಈ ಎರಡರಿಂದ 1 3, ಇದರಿಂದ 1, ಇವೆರಡರಿಂದ 1. ಸೊ ಫೈನಲ್ ಆನ್ಸರ್ ಈಸ್ 3 into 3 9, 9 3s 27. So square root of 729 is 27. ಓಕೆನಾ? ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್, ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. 9604. ಈಗ ಇದು ಯಾವ್ದನ್ನು ಡಿವೈಡ್ ಆಗುತ್ತೆ ಅಂತ ನೋಡೋಣ. ಲಾಸ್ಟ್ ನಂಬರ್ 4 ಇದೆ. 4 ಇಸ್ ಈವನ್ ನಂಬರ್. ಹಾಗಾದರೆ ಇದು ನಮಗೆ 2 ಇಂದ ಡಿವೈಡ್ ಆಗೇ ಆಗುತ್ತೆ ಅಲ್ವಾ? ಎಸ್. ಸೊ 2 ಇಂದ ಡಿವೈಡ್ ಆಗುತ್ತಲ್ವಾ? ಫಸ್ಟ್ ನಂಬರು 9 ಇದೆ. 9 2 ಟೇಬಲ್ಸಲ್ಲಿ ಬರಲ್ಲ. 2 4s 8.
9ನಲ್ಲಿ 8 ಹೋದರೆ ರಿಮೈಂಡರ್ ವಾಸ್ 1 ಆದಮೇಲೆ ಈ 6 ನೆನ್ಪಿಟ್ಕೊಳ್ಳಿ. 2 4 8 ಆಯಿತು. 9ನಲ್ಲಿ 8 ಅಂದರೆ 1 ರಿಮೈಂಡರು. ನೆಕ್ಸ್ಟ್ 6 ಇದೆ, 16 ಆಗುತ್ತೆ. 2 8 16. ಓಕೆನಾ. ನೆಕ್ಸ್ಟ್ 0 ಇದೆ. 2 ಟೇಬಲ್ಸ್ ನಮಗೆ 0 ಯಾವಾಗ ಬರುತ್ತೆ? 2 0 0, 2 1 2 ಆಗಿ ಹೋಗ್ಬಿಡುತ್ತೆ. ಸೊ 2 0 0. ಲಾಸ್ಟ್ 4, 2 2 4. ಅಗೇನ್ 2 2 4, 2 4 8, 2 0 0, 2 1 2. ಅಗೇನ್ ಇವಾಗ 2 ಇಂದ ಡಿವೈಡ್ ಆಗಲ್ಲ ಈಗ ಇದು ಅಲ್ವಾ. ಸೊ ಏನು ಮಾಡ್ತೀರಾ ಹಾಗಾದರೆ? ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಇಫ್ ನನಗೆ 3 ಇಂದ ಡಿವೈಡ್ ಆಗುತ್ತೆ ಅಂತ ನೋಡೋಣ. 3 ಇಂದ ಡಿವೈಡ್ ಆಗುತ್ತೆ ಅನ್ನೋಕೆ ಏನು ಮಾಡ್ಕೋ, ಇಲ್ಲ ಆ್ಯಡ್ ಮಾಡಬೇಕು. 2 + 4 6, 6 + 1 7, 7 ಪ್ಲಸ್. ಸೊ ನಾವು 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ 5 ಇಂದನೂ ಡಿವೈಡ್ ಆಗಲ್ಲ. ಲಾಸ್ಟ್ ನಂಬರ್ ನಮಗೆ 0 ಇರಬೇಕು, ಇಲ್ಲ 5 ಇರಬೇಕು. 5 ಇಂದ ಡಿವೈಡ್ ಅಂತ ಚೆಕ್ ಮಾಡಿ. ನೆಕ್ಸ್ಟು ಸೊ 2ನೂ ಆಗಲ್ಲ, 3ನೂ ಆಗಲ್ಲ, ಅಂದರೆ 6ನೂ ಆಗಲ್ಲ. ನೆಕ್ಸ್ಟ್ 7 ಇಂದ ನೋಡೋಣ. ಸೊ 7 ಇಂದ ಆಗುತ್ತಾ ಚೆಕ್ ಮಾಡೋಣ. 7 3 21 ಆಗುತ್ತೆ ಅಲ್ವಾ. 7 ಇಂದ ಆಗುತ್ತೆ ನೋಡಿ. 7 3 21. ಓಕೆನಾ. 24ಲಿ 21 ಹೋದರೆ 3 ಇಸ್ ದ ರಿಮೈಂಡರ್. ಸೊ 3 ಆದಮೇಲೆ ನೆಕ್ಸ್ಟ್ 0. 7 3 21. 24ಅಲ್ಲಿ 21 ಹೋದರೆ 3 ಉಳೀತು. 3 ಆದಮೇಲೆ ನೆಕ್ಸ್ಟ್ ನಮ್ಮ 0 ಇದೆ. ಸೊ 30 ಆಗುತ್ತೆ. 7 4 28. ಓಕೆನಾ. ಸೊ 30 ಇತ್ತು, ಅದಕ್ಕೆ ನಾನು 7 4 28 ತೊಗೊಂಡೆ. ಸೊ ಅಗೇನ್ ರಿಮೈಂಡರ್ 2 ಉಳೀತು. 2 ಆದಮೇಲೆ ನೆಕ್ಸ್ಟ್ 1. ಸೊ 21 ಆಗುತ್ತೆ. ಸೊ 7 3 21. ನಿಮಗೆ ಈ ಥರ ಇಲ್ಲಿ ಮಾಡೋಕ್ಕೆ ಗೊತ್ತಾಯಿದೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ಲಾಂಗ್ ಡಿವಿಷನ್ ಮಾಡ್ಕೊಂಬಿಡಿ. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಲಾಂಗ್ ಡಿವಿಷನ್ ಮಾಡ್ಕೊಳ್ಳಿ, ಆಯಿತಾ. 7 3 21. 4ಅಲ್ಲಿ 1 ಹೋದರೆ 3 0. ನೆಕ್ಸ್ಟ್ 0. 30 ಬಂತು. 7 4 28. ರಿಮೈಂಡರ್ 2. 30 28 2 ನೆಕ್ಸ್ಟ್ 1 ತಗೋತೀನ. 7 3 21. ಓಕೆನಾ. ಸೊ ಅದನ್ನು ನಾನು ಇಲ್ಲಿ ಬರ್ತಿದ್ದು. ನೆಕ್ಸ್ಟ್ ಅಗೇನ್ ಯಾವ ನಂಬರಿಂದ ಹೋಗುತ್ತೆ? 7 ಇಂದ ಹೋಗುತ್ತೆ. 7 5 35 ಆಗುತ್ತೆ, ಜಾಸ್ತಿ ಆಗುತ್ತಲ್ವಾ. 7 4 ತಗೊಳ್ಳಿ. 7 4 28. 7 4 28. ಸೊ 34 28 ಹೋದ್ರೆ ಏನು? 6. ರಿಮೈಂಡರ್ 6 ಉಳಿತು. ನೆಕ್ಸ್ಟ್ ನಂಬರ್ ಇಸ್ 3. 63. 7 9 63. ನೆಕ್ಸ್ಟ್ 7 7 49. ಇದೊಂದು ಪೇರ್ ಆಯಿತು, ಇದೊಂದು ಪೇರ್ ಆಯಿತು, ಇದೊಂದು ಪೇರ್ ಆಯಿತು ಅಲ್ವಾ. ಸೊ ಇದನ್ನ ಆನ್ಸರ್ ಹೇಗೆ ಬರೀತೀರಾ? ಸ್ಕ್ವೇರ್ ರೂಟ್ ಆಫ್ 9604 ಇಸ್ ಈಕ್ವಲ್ ಟು 2 ಇಂಟು ಇವೆರಡರಿಂದ 1 2ನ, ಇವೆರಡು 7 ಇಂದ 1 7ನ, ಇವೆರಡು 7 1 7ನ. ಸೊ ಆನ್ಸರ್ 2 ಇಂಟು 7 14, 14 7s. ಓಕೆ, ಎಷ್ಟಾಗುತ್ತೆ? 98. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಇದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ನೆಕ್ಸ್ಟ್ ಮೆಥಡು ಫೈಂಡ್ ಇನ್ ದ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್ ಹೇಳ್ಕೊಡ್ತೀನಿ, ಲಾಂಗ್ ಡಿವಿಷನ್ ಮೆಥಡ್. ಓಕೆನಾ. ವೈಟ್ ಫಾರ್ ಮಿ.